ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾಮ ನರ್ಸ್, ಇವ್ರಿಗೆ ಲೂಸ್ ಮೋಷನ್ ಇಂಜೆಕ್ಷನ್ ಕೊಡಿ. ಲೂಸ್ ಮೋಷನ್ ಕೊಡ್ತೀನಿ. ಈ ಮಾಮ, ಇದನ್ನ ನಾಳೆ ಗಾರ್ಮೆಂಟ್ಸ್ ತಗೊಂಬಾ. ಇವಾಗ ಬೇಕಿರೋದು ಇಂಜೆಕ್ಷನ್ ತಗೊಂಬಾ ಹೋಗೋ. ಇಂಜೆಕ್ಷನ್ ನಮ್ ಗಾರ್ಮೆಂಟ್ಸ್ ನಂಗೆ ಇಂಜೆಕ್ಷನ್ ಎಲ್ಲಿ ಸಿಗ್ತಾವು? ಬೇಕಾದ್ರೆ ಸೂಜಿ ಡಬ್ಲ ಸಿಗ್ತಾವ್, ತಗೊಂಬಂದ್ರ ತಗೊಂಬರ್ತೀನಿ. ಅಯ್ಯೋ, ನೀವು ಡಾಕ್ಟ್ರೇ ಅಲ್ಲ. ಏನಪ್ಪ ಮಾಡಿದ್ರಿ ಆ ಪೇಷಂಟ್ಗೆ? ಪೇಷಂಟ್ಗಳು ನಮ್ಮನ್ನ ಡಾಕ್ಟ್ರು ಅಂತ ನಂಬಿದ್ರೆ ಆ ರುದ್ರನ್ ಕಡೆಯವರು ನಂಬ್ತಾರೆ ಅಂತ ಒಂದು ಚಿಕ್ಕ ಡ್ರಾಮಾ ಮಾಡಿದ್ವಿ. ಮೈನಾ, ಏನಮ್ಮ ಇದೆಲ್ಲ? ಏನ್ ಮಾಡ್ತಾ ಇದಾರೆ ಇವರು? ಅಯ್ಯೋ, ಕ್ಷಮಿಸಿ ಸರ್, ಅದು ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಬಿಟ್ಟವ್ರೆ. ಇನ್ ಮುಂದೆ ಈ ತರ ಆಗಲ್ಲ, ನಮ್ಮ ನಂಬಿ. ಬನ್ನಿ, ನಿಮ್ ಹತ್ರ ಹೊಸಿ ಮಾತಾಡ್ಬೇಕು. ಬನ್ನಿ. ನಾನು ಬರ್ಲ್ಯಾ? ಬನ್ನಿ ಬನ್ನಿ. ಏನ್ ಮೈನಾ, ಏನ್ ಮಾತಾಡ್ಬೇಕು? ಅದು ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ದೆ. ಅದನ್ನ ಹೇಳಕ್ಕಂತಲೇ ಕರೆದಿದ್ದು. ಏನು ವಿಷಯ ಮುಚ್ಚಿಟ್ಟ? ಏನು ಯವಾದ? ಅದು ಇವಾಗ ಬರ್ತಿದ್ದಾನಲ್ವಾ ಆ ರುದ್ರ, ಅವನು ಸಿಕ್ಕಾಪಟ್ಟೆ ದೊಡ್ಡ ರೌಡಿ ಅಂತೆ. ಅದ ನಾವತ್ ಹೇಳಿದ್ದಲ್ಲ. ಹೇಳಿದ್ದೆ. ಅವ್ರಪ್ಪ ಹಾಸನದಲ್ಲಿ ದೊಡ್ಡ ರಾಜಕಾರಣಿ ಅಂತೆ. ಈ ರುದ್ರ ಇನ್ ಸಾಮಾನ್ಯದವನಲ್ಲ. ಸಿಕ್ದೋರ್ನ ಸಿಕ್ ಜಾಗದಲ್ಲಿ ಯಾರಿದ್ರು ಪರವಾಗಿಲ್ಲ, ಚುಚ್ಚಿ ಸಾಯಿಸ್ತಾನಂತೆ. ಅದ್ ಸರಿ ಮೈನಾ ಅವ್ರೆ, ಅನುಷ್ಕಾ ಅವ್ರ ಅಪ್ಪ ಅಮ್ಮನ್ಗೂ ಆ ರುದ್ರನ್ಗೂ ಏನ್ ದ್ವೇಷ? ಅದು ಅಲ್ಲ ಮೈನಾ, ಈ ವಿಚಾರ ಮೊದ್ಲೇ ನನಗೆ ಯಾಕೆ ಹೇಳಿರ್ಲಿಲ್ಲ? ಹೇಳಿದ್ರೆ ಏನ್ ಮಾಡ್ತಿದ್ರಿ? ಹೇಳಿದ್ರೆ ಈ ಡೀಲ್ನ ಕ್ಯಾನ್ಸಲ್ ಮಾಡ್ಕೋತಿದ್ದೆ. ಅದಕ್ಕೆ ಹೇಳಿಲ್ಲ. ಅಂದ್ರೆ ನನ್ ಪ್ರಾಣನ ನಿಂಗೆ ಅಷ್ಟೊಂದು ಕೇರ್ಲಿಸಾ? ಅಯ್ಯಯ್ಯೋ, ಆತರ ಅಲ್ಲ. ಪ್ರಾಣದ ಬೆಲೆ ಗೊತ್ತಿರೋದಕ್ಕೇನೆ ಇಷ್ಟೆಲ್ಲ ಮಾಡ್ತಿರೋದು. ಅದು ಅಲ್ದೆ ನೆನೆ ನೀವ್ ಏನಂತ ಹೇಳಿದ್ರಿ? ರುದ್ರ, ವೀರಭದ್ರ, ನಾನೊಂದ್ ಕೈ ನೋಡ್ತೀನಿ, ಅದು ಇದಂತೆಲ್ಲ ಹೇಳಿದ್ರಿ ತಾನೆ. ನಿಮ್ಮ ತಿಂದಾನೆ ನಂಗೆ ಧೈರ್ಯ ಬಂದಿದ್ದು. ಏನಾದ್ರೂ ಆದ್ರೆ ಆಮೇಲೆ ನೋಡ್ಕೊಳ್ಳಮ್ಮ ಅಂತ ಸುಮ್ಮನಾಗ್ಬಿಟ್ಟೆ. ನೀವೆಲ್ಲ ಏನಾದ್ರು ಮಾಡ್ಕೊಳ್ರಪ್ಪ, ನಾನಂತೂ ಇಲ್ಲಿ ಒಂದ್ ಕ್ಷಣನೂ ಇರಲ್ಲ. ನಾನು ಹೋಗ್ಬಿಡ್ತೀನಿ. ಆನಂದಣ್ಣ, ಏ ಬಿಡಮ್ಮ, ನಿನ್ಗೊಂದು ದೊಡ್ಡ ನಮಸ್ಕಾರ. ಮಮ್ಮ ಜಯಂತಿ, ಬನ್ನಿ ಹೋಗೋಣ. ಏ ಅಪ್ಪ ಮಾರೇ, ನೀವ್ ಹೋಗಿದ್ರೆ ಹೋಗತ್ತಾಗ, ನಾವ್ ಯಾರು ಬರಂಗಿಲ್ಲ. ನಾವೇನೋ ಕಷ್ಟ ಬಂದ್ರು ಮೈನಾನ್ ಜೊತೆನ ನಿಲ್ತೀವಿ. ಧ್ರುವ, ನೀನಾದ್ರೂ ಬರೋ ಪ್ಲೀಸ್ ಕಣ. ನಾನು ಮೈನಾ ಅವ್ರ ಜೊತೆ ನಿಲ್ತೀನಿ. ಅವ್ರೇನಾದ್ರು ಮಾಡ್ಕೊಳ್ಳಿ, ಬಾ ಜಯಂತಿನ ಹೋಗೋಣ. ಆನಂದ್, ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ಯಾ? ಜಯಂತಿ, ಬಾಡಿಲಿರೋದು 3 ಮತ್ತೊಂದ್ ಮೂಳೆ, ಅದನ್ನ ಮೂಟೆ ಕಟ್ಕೊಂಡು ಮನೆಗೆ ಹೋಗಿ ನನಗೆ ಇಷ್ಟ ಇಲ್ಲ ಜಯಂತಿ. ಮತ್ತೆ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದೆ. ಇರೋದೊಂದ್ ಪ್ರಾಣ, ಅದಿಲ್ಲೇ ಹೋಗ್ಬಿಟ್ರ ನಾನು ಎಲ್ಲಿಂದ ತರೋದು ನಿನ್ಗೋಸ್ಕರ? ನನ್ಗೋಸ್ಕರ ಇದೊಂದು ರಿಸ್ಕ್ ತಗೊಳಕ್ಕಾಗಲ್ವಾ? ನಿನಗೋಸ್ಕರನೇ ತಗೋಬಹುದು, ಆದ್ರೆ ಆನಂದ್, ಏ ಧ್ರುವ, ನೀನ್ ಎದ್ರುಕೋಬೇಡ ಮಗ. ಯಾವನವನು ರುದ್ರ? ಯಾವನಾದ್ರೇನೋ, ಅವನಾದ್ರೇನೋ, ಅವ್ರ ಅಪ್ಪ ಆದ್ರೇನೋ. ಅವನಿಗೇನ್ 2 ಕೊಂಬಿದ್ಯಾ, 2 ಕಾಲಿದ್ಯಾ? ನೋಡ್ಕೊಳ್ಳೋಣ ಬಾರಲ್ಲಿ. ಏನು ಇದು? ಯಾಕೆ? ಅವ್ರ ಅಪ್ಪನ್ಗೆ ಸ್ಟ್ರೋಕ್ ಹಿಡ್ದಿದೆ ಅಂತನಾ? ಆರಾಮಾಗಿ ಹೊಡಿಬೋದಂತನಾ? ಈ ಹೆಣ್ಮಕ್ಳು ಮುಂದೆ ಮರ್ಯಾದೆ ತೆಗಿಬೇಡವೋ. ನಾನ್ ಮರ್ಯಾದೆ ತೆಗಿಲಿಲ್ಲ, ನೀನೇ ತಕ್ಕೊಳ್ತಾ ಇದ್ಯಾ. ಅಯ್ಯೋ, ಹಲೋ, ಹೌದಾ? ಸರಿ. ಏನಂತೆ? ಪ್ಲಾನ್ ಕ್ಯಾನ್ಸಲ್? ಏ ಆನಂದಣ್ಣ, ಯಾಕೆ ಅಪ್ಶಕ್ನ ಮಾತಾಡ್ತಿದ್ದೀರಾ? ಅವ್ರ ಅಪ್ಪ ಅಮ್ಮ ಬರ್ತಿದಾರಂತೆ, ಜೊತೆಗೆ ಆ ರುದ್ರನು ಬರ್ತಿದಾನಂತೆ, ಆಸ್ಪತ್ರೆ ಹತ್ರನೇ ಬರ್ತಿದಾರಂತೆ.
ರುದ್ರನು ಬರ್ತಾ ಇದ್ದಾನ, ನಾನು ಹೋಗ್ತೀನಿ. ಇಲ್ಲ, ಧ್ರುವ ಅವ್ರೆ, ನೀವ್ ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಅವ್ರು ಬಂದ್ರೆ ಕಷ್ಟ ಆಗ್ಬಿಡುತ್ತೆ. ಆನಂದಣ್ಣ, ಏನ್ ಮುಖ ನೋಡ್ತಿದ್ದೀರಾ? ಬನ್ನಿ 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 ಬನ್ನಿ. ಧ್ರುವರೇ, ಏನಾಯ್ತು? ನಿಧಾನ, ಕೂತ್ಕೊಳ್ಳಿ. ಏನಾಯ್ತು? ಅಯ್ಯೋ, ಒಂದ್ ನಿಮಿಷ ಇರಿ, ನಿಧಾನ. ಏನ್ ಧ್ರುವ ಅವ್ರೆ, ನೋಡ್ಕೊಂತಾನೆ ಓಡಾಡ್ಬೇಕು. ಅಯ್ಯೋ, ರಕ್ತ ಬೇರೆ ಬರ್ತಿದೆ. ನೀವ್ ಚಪ್ಪಲಿ ಯಾಕೆ ಹಾಕೊಂಡ್ರಿ? ಬೂಟ್ಸ್ ಹಾಕೋಬೇಕಲ್ವಾ? ಏನ್ ಮಾಡೋದೀಗ? ಒಂದ್ ನಿಮಿಷ ಇರಿ, ನಿಧಾನ. ಏನ್ ಮಾಡೋದು? ಇಲ್ಲೆಲ್ಲೂ ಅಕ್ಕ, ಅವರು ಕಾಲ್ ತಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ರಕ್ತ ಬೇರೆ ಬರ್ತಿದೆ. ನಿಮ್ಮ ಹತ್ರ ಹತ್ತಿ ಇದ್ಯಾ? ಕೊಡ್ತೀನಿ ಬನ್ನಿ. ಬೇಗ ಕೊಡಿ. ಧ್ರುವರೇ ಬಂದೆ.